ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ರಾಜ್ಯದ ರೈತರೇ ಒಂದು ಸಂತೋಷದ ವಿಷಯ. ಅದೇನಪ್ಪ ಅಂದರೆ ಮೊಬೈಲ್ನಲ್ಲಿ ಜಮೀನಿನ ಪೋಡಿ ನಕ್ಷೆಯನ್ನು ಪಡೆಯುವುದು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಮೊಬೈಲ್ನಲ್ಲೇ ಜಮೀನಿನ ಪೋಡಿಯನ್ನು ನಕ್ಷೆಯ ಮಾಹಿತಿಯನ್ನು ಪಡೆಯುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ರೈತರ ಅನುಕೂಲಕ್ಕಾಗಿ ಆಯಾ ಊರಿನ ವ್ಯಾಪ್ತಿಯ ಪೋಡಿ ನಕ್ಷೆಯನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ರಾಜ್ಯ ಸರ್ಕಾರವು ಅವಕಾಶ ನೀಡಲಾಗುತ್ತಿದೆ. ನೀವು ಪೋಡಿ ನಕ್ಷೆಯನ್ನು ಕುಳಿತಲ್ಲೇ ಡೌನ್ಲೋಡ್ ಮಾಡಲಾಗಿದೆ ಫ್ರೆಂಡ್ಸ್. ಡಿಜಿಟಲ್ ಐ ಮುಖಾಂತರ ಮಾಡುವುದರಿಂದ ಸರಳ ವೇಗವಾಗಿ ಕಡತಗಳನ್ನು ತಯಾರಿಸಬಹುದು. ಕುಟುಂಬ ಸದಸ್ಯರ ಪಾಲುಗಾರಿಕೆ, ಭೂ ಆಸ್ತಿಯ ಕೆಲವು ಭಾಗ ಮಾರಾಟ, ದಾನಪತ್ರ ನಿವೇಶನಕ್ಕೆ ಬಳಕೆ, ಭೂ ಪರಿವರ್ತನೆ ಸುಮಾರು ಸೇರಿ ಪೋಡಿ ನಕ್ಷೆ ಅವಶ್ಯಕವಾಗಿದೆ. ಒಂದೇ ಸರ್ವೆ ನಂಬರ್ನಲ್ಲಿ ಹಲವರ ಹೆಸರಿದ್ದರೆ ಮುಂದೆ ಸರ್ಕಾರದಿಂದ ಸೌಲಭ್ಯ ಪಡೆಯುವುದಕ್ಕೆ ತೊಂದರೆಯಾಗುತ್ತದೆ. ಜೊತೆಗೆ ಜಮೀನು ಮಾರಾಟ ಮಾಡಲು ತೊಂದರೆಯಾಗುತ್ತದೆ ಫ್ರೆಂಡ್ಸ್. ಇದರಿಂದ ರಾಜ್ಯ ಸರ್ಕಾರವು ಮೊಬೈಲ್ನಲ್ಲೇ ಪೋಡಿ ನಕ್ಷೆಯನ್ನು ಪಡೆಯುವ ಹೊಸ ತಂತ್ರಾಂಶವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಪೋಡಿ ನಕ್ಷೆ ಮಾಡಿಸುವುದಕ್ಕಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸುವುದಕ್ಕಾಗಿ ಸರ್ಕಾರವು ಈಗ ಆನ್ಲೈನ್ನಲ್ಲೇ ಇದನ್ನು ಮಾಡಲಾಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಮೊಬೈಲ್ನಲ್ಲಿ ಪೋಡಿ ನಕ್ಷೆಯನ್ನು ಪಡೆಯಬಹುದು ಫ್ರೆಂಡ್ಸ್. ಫಸ್ಟು ನೀವು ಮೊಬೈಲ್ನ ಅಧಿಕೃತ ಮೊಬೈಲ್ ವೆಬ್ಸೈಟ್ಗೆ https ಭೂಮಿ ಯೋಜನೆ ಕರ್ನಾಟಕ ಗೌರ್ನಮೆಂಟ್ ಸರ್ವಿಸ್ ತೋರಿಸ್ತಾ ನೋಡಿ. ಇನ್ನೊಂದು ಸ್ಪೆಲ್ಲಿಂಗ್ ಹೇಳ್ತೀನಿ. https://bhomojini.karanta ಕರ್ನಾಟಕ.ಗೌರ್ನಮೆಂಟ್ ಸರ್ವಿಸ್ 24. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಗ ಕಂದಾಯ ಇಲಾಖೆಯ ಸ್ವಾವಲಂಬಿ ಆ್ಯಪ್ ಓಪನ್ ಆಗುತ್ತದೆ. ರೈತರ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ನಮೂದಿಸಬೇಕು. ಆಗ ನಂತರ ಇನ್ನೊಂದು ಪೇಜ್ ತೆಗೆದುಕೊಳ್ಳುತ್ತದೆ ಫ್ರೆಂಡ್ಸ್. ಅಲ್ಲಿ ಹೊಸ ಅರ್ಜಿ ಮೇಲೆ ಕ್ಲಿಕ್ ಮಾಡಿ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಬೇಕು. ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನು ನಮೂದಿಸಿ ಮುಂದಿನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಪೋಡಿ ನಕ್ಷೆ ಸಿಗುತ್ತದೆ ಫ್ರೆಂಡ್ಸ್. ಇನ್ನೊಂದು ತೋರಿಸ್ತಾ ನೋಡಿ. ಈಗ ಇನ್ನೊಂದು ಏನಪ್ಪ ಅಂದರೆ, ನೀವು ಇನ್ನೊಂದು ನಾನು ವೆಬ್ಸೈಟ್ ಹೇಳ್ತಾ ಇದ್ದೀನಿ ನೋಡಿ. https://ಲ್ಯಾಂಡ್ ರೆಕಾರ್ಡ್ ಕರ್ನಾಟಕ ಗೌರ್ನಮೆಂಟ್ ಸರ್ವಿಸ್ 3ಗೆ ಭೇಟಿ ನೀಡಿ ಇಲ್ಲೂ ಕೂಡ ಪಡೆಯಬಹುದಾಗಿದೆ. ಇದನ್ನು ದಯವಿಟ್ಟು ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ರೈತರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ತೋರಿಸ್ತಾ ಇದ್ದೀನಿ ಇದರದ ವೆಬ್ಸೈಟ್ನ ಕ್ಲಿಯರ್ಕಟ್ನ ನೋಡ್ಕೊಳ್ಳಿ. https://landrecord.karnataka government in service 3 ಇಲ್ಲಿ ಕ್ಲಿಕ್ ಮಾಡಿ ಕಂದಾಯ ಇಲಾಖೆ ಅಧಿಕೃತ ಜಾಲಗಳಲ್ಲಿ ಇದು ಭೇಟಿ ನೀಡಬಹುದಾಗಿದೆ. ಇದಾದ ಬಳಿಕ ನಿಮ್ಮ ಹೋಬಳಿಯ ಸಂಪೂರ್ಣ ಹಳ್ಳಿಗಳ ಕಂದಾಯ ನಕ್ಷೆಯನ್ನು PDF ಮುಖಾಂತರ ಹೊಂದಬಹುದಾಗಿದೆ ಫ್ರೆಂಡ್ಸ್. ಇದು ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ರಾಜ್ಯದ ರೈತರಿಗೆ ಸಂತಸದ ವಿಷಯ. ಮೊಬೈಲ್ನಲ್ಲೇ ಜಮೀನಿನ ಪೋಡಿ ಪಡೆಯಲು ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂತ ಇದರೊಂದು ಮಾಹಿತಿ, ಸಣ್ಣ ಮಾಹಿತಿಯಾಗಿದೆ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವೀಡಿಯೋ ಹಾಕಿ ಸಹಕರಿಸಿ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಹತ್ರ ಇದೆ ನೋಡಿ. ಎರಡನೇದು https://landrecord.karnataka government in/service 3ಗೆ ಭೇಟಿ ನೀಡಿ ಇದರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಫ್ರೆಂಡ್ಸ್. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋ ಸಹಕರಿಸಿ.